ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಗು ಚಲಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 6ನೇ ದಿನ. ನಾನು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕಿಗೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿನ ತಗೊಂಡು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಅದು ಹೇಗೆ ಕುದಿಬೇಕು ಅಂತಂದರೆ 1.5 ಗ್ಲಾಸ್ ನೀರೇನಾದರೂ ಇಟ್ಟಿದ್ರೆ 1 ಗ್ಲಾಸು ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದು ಕುದ್ದು ಯೆಲ್ಲೋ ಕಲ್ಲರ್ಗೆ ಬರುತ್ತೆ, ಆ ರೀತಿ ಕಲ್ಲರ್ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಶುಂಠಿ ನೀರನ್ನ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ಮಾರ್ನಿಂಗ್ ಕಷಾಯ ಆಗಲಿ, ನಿಂಬೆಹಣ್ಣಿನ ನೀರಾಗಲಿ, ಜೀರಿಗೆ ನೀರಾಗಲಿ, ಜೇನುತುಪ್ಪ ಆಗಲಿ, ಆ ಥರ ಮಾರ್ನಿಂಗ್ ನಾವೇನು ಕುಡಿತೀವಿ ಡ್ರಿಂಕುಗಳ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಈ ಥರ ಯಾವುದೇ ಒಂದು ಕಷಾಯ ಆದರೂ ಪರವಾಗಿಲ್ಲ, ಕುಡಿಯೋದ್ರಿಂದ ನಮ್ಮ ಬಾಡೀಲಿ ಮೆಟಾಬಾಲಿಸಮ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ. ಮೆಟಾಬಾಲಿಸಮ್ ರೇಟ್ ಜಾಸ್ತಿ ಆಗಿದ್ದರೆ ತೂಕ ಇಳಿಕೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವರು ರೈಸ್ ತಿಂತಾ ಇರ್ತೀರ ಮಧ್ಯಾಹ್ನದೊತ್ತು, ಆ ರೈಸ್ ಬದಲಾಗಿ ಅಂದರೆ ವೈಟ್ ರೈಸ್ ಬದಲಾಗಿ ಬ್ರೌನ್ ರೈಸ್ನ ಉಪಯೋಗಿಸಿ. ಬ್ರೌನ್ ರೈಸು ತಿನ್ನೋದ್ರಿಂದ ಬೇಗ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ, ಮತ್ತು ಬೇಗನೂ ಹೊಟ್ಟೆ ತುಂಬುತ್ತೆ, ಮತ್ತು ಕರಗೋದಿಲ್ಲ ಅದು. ವೆಯ್ಟ್ ಲಾಸ್ ಮಾಡೋವಾಗ ಒಂದು ಗುರಿ ಇಟ್ಕೊಳ್ಳಿ, ವಾರದಲ್ಲಿ ನಾನು 1 kg ಇಲ್ಲ 2 kg ಇಲ್ಲ 3 kg ಸಣ್ಣ ಆಗಲೇಬೇಕು ಅಂತೇಳಿ. ಅಂದರೆ 3 kgನೂ ಬೇಡ, 1ರಿಂದ 2 kg ಸಾಕು ಅಷ್ಟೇ. ಇಲ್ಲ ವಾರಕ್ಕೆ 2 kgಗಿನ ಒಂದು 5 kg ಆಗಬೇಕು, 10 kg ಆಗಬೇಕು ಅನ್ನೋ ಗುರಿನ ಇಟ್ಕೊಳಕ್ಕೆ ಹೋಗಬೇಡ್ರಿ ದಯವಿಟ್ಟು. ಏಕೆಂದರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳ್ನ ನೀವು ಎದುರಿಸ್ಬೇಕಾಗುತ್ತೆ. ವಾರಕ್ಕೆ 5 kg ಅಥವಾ 4-5 kg ಸಣ್ಣ ಆದ್ರೂ ತುಂಬಾ ಈಗ ಗೊತ್ತಾಗ್ದಲೇ ಇರ್ಬೋದು, ಬಟ್ ನೆಕ್ಸ್ಟ್ ಅಂತೂ ಮುಂದಕ್ಕೆ ತೊಂದರೆ ಆಗೇ ಆಗುತ್ತೆ. ನಾವು ಸಣ್ಣ ಆಗೋವಾಗ ಆರೋಗ್ಯವಾಗಿ ಸಣ್ಣ ಆಗಬೇಕು, ನೆಕ್ಸ್ಟ್ ಮುಂದಕ್ಕೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡಬಾರ್ದು, ಆ ರೀತಿ ಸಣ್ಣ ಆಗಬೇಕು. ಈಗ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 4-5 ಥರ ಮಿಕ್ಸಿಂಗ್ ಸೊಪ್ಪಿದೆ ಅದು, ಮತ್ತು ಬೇಳೆ 2 ಥರ ಬೇಳೆ ತಗೊಂಡಿದ್ದೀನಿ. ಒಂದು ಹೆಸರು ಬೇಳೆ, ಇನ್ನೊಂದು ತೊಗರಿಬೇಳೆ, ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ, 1 ಸ್ಪೂನು ಮಸಾಲೆ ಪುಡಿ, ಅಂದರೆ ನಾವು ಹುಳಿ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದು 1 ಸ್ಪೂನ್ ಆದರೆ ಸಾಕು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ನಾನು. ನಮ್ಮ ಊಟದಲ್ಲಿ ಬೇಳೆಕಾಳುಗಳನ್ನ ಉಪಯೋಗಿಸೋದ್ರಿಂದ ಪ್ರೋಟೀನು, ವಿಟಮಿನ್ಸು ಹೇರಳವಾಗಿ ಸಿಗುತ್ತೆ, ಮತ್ತು ಹೊಟ್ಟೆ ಬೇಗ ತುಂಬಿದಂಥ ಅನುಭವ ಆಗುತ್ತೆ. ನಾನು 2 ರೀತಿ ಕಾಳುಗಳ್ನ ತಗೊಂಡಿದ್ದೀನಿ. ನಾನು ಸ್ವಲ್ಪ ದಾಲ್ ಥರ ಮಾಡ್ಕೊತೀನಿ ಗಟ್ಟಿಗೆ, ಅದಕ್ಕೆ ನಾನು ಚಪಾತಿ ಮಾಡ್ತೀನಿ. ಚಪಾತಿ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ನಾನು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಒಂದನ್ನೇ ಹಾಕ್ತಾಯಿಲ್ಲ, ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು 2ನೂ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ ಚಪಾತಿಗೆ. ನಾವು ಉಂಡೆ ಮಾಡುವಾಗ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೋಬೇಕು, ಉಂಡೆ ಚೆನ್ನಾಗಿ ಬರುತ್ತೆ. ಉಂಡೆನ ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆ ಮಾಡಬೇಕು. ಇಲ್ಲಾಂದರೆ 1/4 ಗಂಟೆ ಬಿಟ್ಬಿಟ್ಟು ಆಮೇಲೆ ಸಣ್ಣ ಉಂಡೆಗಳ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಚಪಾತಿ ಹಿಟ್ಟಿನ ಜೊತೆ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಉಂಡೆ ಬರುತ್ತೋ ಹೆಂಗೋ ಅನ್ನೋಂಗಿಲ್ಲ, ಉಂಡೆ ಚೆನ್ನಾಗಿ ಬರುತ್ತೆ, ಮತ್ತು ಚಪಾತಿನೂ ಕೂಡ ಒಡೆದೋಗಲ್ಲ, ಚೆನ್ನಾಗಿ ಬರುತ್ತೆ. ನೋಡುತ್ತಾ ಇದ್ದೀರಲ್ಲ, ಉಂಡೆ ಚೆನ್ನಾಗಿ ಬಂದಿದೆ, ಒಡೆದೋಗೋದು ಆ ಥರ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ವೆಯ್ಟ್ ಲಾಸ್ ಮಾಡುವಾಗ ಕಡಲೆ ಹಿಟ್ಟನ್ನ ಅಥವಾ ಕಡಲೆಕಾಳನ್ನ, ಕಡಲೆಬೇಳೆನ ಯೂಸ್ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸು ಚೆನ್ನಾಗಾಗುತ್ತೆ, ಬೇಗ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ, ಮತ್ತು ವೆಯ್ಟ್ ಲಾಸಿಗೆ ತುಂಬಾ ಉಪಯುಕ್ತ. ಚಪಾತಿನ ನಾನು ನನಗೆ ಫಸ್ಟು ಮಾಡಿ ಎತ್ತಿಟ್ಕೊಬಿಡ್ತೀನಿ, ಯಾವುದೇ ರೀತಿ ಎಣ್ಣೆ ಆ ಥರದ್ದೆಲ್ಲ ಉಪಯೋಗಿಸೋದಿಲ್ಲ. ಫಸ್ಟು ನಾನು 2 ಚಪಾತಿನ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಥರ ಚಪಾತಿನ ಯಾರು ಬೇಕಾದರೂ ತಿನ್ಬೋದು, ವೆಯ್ಟ್ ಲಾಸ್ ಮಾಡೋರೇ ತಿನ್ನಬೇಕು ಅಂತ ಏನಿಲ್ಲ. ವೆಯ್ಟ್ ಲಾಸ್ ಮಾಡೋರ್ಗಾದರೆ ಎಣ್ಣೆ ಮಾತ್ರ ಹಾಕೋಂಗಿಲ್ಲ, ಅವ್ರಿಗೆ ಎಣ್ಣೆ ಹಾಕಿ ಕೊಡಿ, ಆ ಚಪಾತಿನ ಯಾರು ಬೇಕಾದರೂ ತಿನ್ಬೋದು, ಅವರೇನು ತಿಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ.
ಅವರು ಬೇರೆ ಫುಡ್ನೆಲ್ಲ ತಿಂತಾರೆ, ನಾವು ಬೇರೆ ಫುಡ್ಡು ತಿನ್ನಲ್ಲ. ಅದೇ ಫುಡ್ನ ನಾವು ಕಂಟ್ರೋಲಾಗೆ ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ, ಅವರು ಜಾಸ್ತಿ ತಿನ್ನೋದ್ರಿಂದ ಅವರು ಬ್ಯಾಲೆನ್ಸ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನೂ ಎಲ್ಪ್ ಆಗೋ ರೀತಿ ಹೇಳಬೇಕು ಅಂದರೆ ಮನೆಯಲ್ಲೇ ಮಲ್ಟಿಗ್ರೇನ್ ಚಪಾತಿ ಮಾಡ್ಕೋಬೋದು. ಮಲ್ಟಿಗ್ರೇನ್ ಹಿಟ್ಟು ಮಾಡಿಸಿ ಅದ್ರ ಮೂಲಕ ಚಪಾತಿ ಮಾಡ್ಕೋಬೋದು. ವೆಯ್ಟ್ ಲಾಸ್ ಮಾಡೋರು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ, ಚಪಾತಿ ಅಥವಾ ಮುದ್ದೆ ಈ ಮೂರಲ್ಲಿ ಒಂದು ಯಾವುದಾದ್ರೂ ತಗೊಳ್ಳಿ. ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಬಿಟ್ಟು ಬೇರೆ ಸಿರಿಧಾನ್ಯಗಳೇ ಆಗಿರ್ಬೋದು, ಮುಸ್ಕಿನ ಜೋಳ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಈ ಥರದ್ದೆಲ್ಲ ಪದಾರ್ಥಗಳಿಂದ ಮಾಡೋವಂಥ ರೊಟ್ಟಿ. ಒಟ್ಟಾರೆ ಅಕ್ಕಿ ರೊಟ್ಟಿನ ತಿನ್ನಬೇಡಿ. ಇವತ್ತಿನ ನನ್ನ ಮಧ್ಯಾಹ್ನದ ಊಟ 2 ರೊಟ್ಟಿ ಜೊತೆಗೆ ಬೇಳೆ ಸಾಂಬಾರು ಅಥವಾ ದಾಲ್ ಅಂತ ಹೇಳ್ಬೋದು. ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟನ ನಾನು ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಮಧ್ಯಾಹ್ನದ ಊಟಕ್ಕೆ ಏನು ಬೇಕು ಮತ್ತು ಸಂಜೆ ಊಟಕ್ಕೆ ಏನು ಬೇಕು ಮತ್ತು ಗ್ರೀನ್ ಟೀ ಏನಾದರೂ ಕುಡಿಯೋಂಗಿದ್ರೆ ಪಾತ್ರೆ ಮತ್ತು ಏನೇನು ಬೇಕು ಆ ಪದಾರ್ಥಗಳನ್ನ ಮತ್ತು ಬಾಕ್ಸಲ್ಲಿ ಊಟಗಳನ್ನ ತುಂಬ್ಕೊಂಡು ಹೊರಟೋಗ್ತೀನಿ. ಅದಕ್ಕೆ ನಾನು ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ವೆಯ್ಟ್ ಲಾಸ್ ಮಾಡುವಾಗ ಹೊರಗಡೆ ಫುಡ್ಡು ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ಆ ರೀತಿ ಮಾಡ್ತೀನಿ. ನೀವು ಕೂಡ ನಿಮ್ಗೆ ಎಲ್ಪ್ ಆಗೋ ರೀತಿ ಹೊರಗಡೆ ಫುಡ್ಡು ತಿನ್ನೋದಕ್ಕಿಂತ ನೀವು ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತಹ ಫುಡ್ನ ಮಾಡಿಕೊಂಡು ನೀವು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬಿಡ್ಬೋದು. ಅವರಿರ್ತಾರೆ ಇವರಿರ್ತಾರೆ ಅನ್ನೋ ಸಂಕೋಚಕ್ಕಿಂತ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಅಲ್ವಾ, ನಾವು ಅದನ್ನು ಕಾಪಾಡ್ಕೋಬೇಕು, ಅದೊಂದು ಮೈಂಡಲ್ಲಿ ಇಟ್ಕೋಬೇಕಷ್ಟೆ. ಇನ್ನು ತಿಂಡಿಗೆ ನಾನು ಕಡಲೆಕಾಳು ನೆನೆ ಹಾಕಿದ್ದೆ ನೈಟು ಬಂದು ನಾನು ಆ ಕಡಲೆಕಾಳನ್ನ ಚೆನ್ನಾಗಿ ಬೇಯಿಸಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿದ್ದೀನಿ. ಈಗ ಬೆಳಗ್ಗಿನ ತಿಂಡಿಗೆ ನಾನು ಅದನ್ನೇ ತಗೊಂಡಿದ್ದೀನಿ. ಅದಕ್ಕೆ ಸಲಾಡ್ ಥರ ಮಾಡ್ಕೋಬೋದು ಬೇಕಾದರೆ. ನಾನು ಯಾವುದೇ ರೀತಿ ಅದಕ್ಕೆ ಒಗ್ಗರಣೆ ಏನು ಹಾಕ್ದಲೇ ಇದು ಹೆಂಗಿದೆ ಹಂಗೆ ತಿಂತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ಇಲ್ಲಾಂದರೆ ಪೆಪ್ಪರು, ಟೊಮೊಟೊ ಹಚ್ಚಾಕಿ ಸಣ್ಣದಾಗಿ ಕಟ್ ಮಾಡಿ ಮತ್ತು ಸೌತೆಕಾಯಿ ಹಾಕಿ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಕಿ, ಬೀಟ್ರೋಟ್ ಹಾಕಿ, ಈ ಥರದ್ದೆಲ್ಲ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಾದರೆ ಹಾಕ್ಕೋಬೋದು ನೀವು, ಜಾಸ್ತಿ ಬೇಡ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ಥರ ನಾವು ಸಲಾಡ್ಗಳ್ನ ಮಾಡ್ಕೊಂಡು ತಿಂದರೆ ಬೇಗ ವೆಯ್ಟ್ ಲಾಸ್ ಅನ್ನೋದು ನಮಗಾಗುತ್ತೆ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಮಧ್ಯಾಹ್ನದ ಊಟ. ನಾನು ಸೌತೆಕಾಯಿ, ಕ್ಯಾರೆಟು, 2 ಚಪಾತಿ, ಮುಂಚೆ ಹೇಳಿದ್ದೆ ನಾನು ಇದನ್ನು. ಇಷ್ಟೆಲ್ಲ ಐಟಮ್ನ ನಾನು ತಗೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಟೈಮಿಂಗ್ಸ್ನ ಮಿಸ್ ಮಾಡೋದಿಲ್ಲ. ಯಾರು ಬಂದರೂ ಅಷ್ಟೇ, ಯಾರು ಹೋದರೂ ಅಷ್ಟೇ, ಮಾತಾಡಿಕೊಂಡೇ ಬೇಕಾದರೂ ತಿನ್ನಿ, ಆಯಿತಾ. ನಾನು ಅದೇ ರೀತಿಯೇ ತಿನ್ನೋದು, ಟೈಮು ಮೇಂಟೈನ್ ಮಾಡ್ತೀನಿ. ತೀರಾ ಎಲ್ಲಾದರೂ ಹೋಗಿದ್ರೆ ಹೊರಗಡೆ ಆ ಟೈಮಲ್ಲಿ ಮಾತ್ರನೇ ನಾನು ತಿಂಡಿ ಊಟಗಳನ್ನ ಮಿಸ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗಿದ್ದಾಗೆ ಆಗಲಿ, ಮನೆ ಹತ್ರ ಇದ್ದಾಗಲೇ ಆಗಲಿ, ನಾನು ಊಟದ ಟೈಮು ಮತ್ತು ತಿಂಡಿ ಟೈಮು, ಕಷಾಯ ಟೈಮು, ಈ 3 ಟೈಮ್ಗಳ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ. ಆಯಾ ಟೈಮಿಗೆ ಏನೇನು ಫುಡ್ ತಗೋಬೇಕೋ ಆ ಥರ ಫುಡ್ನ ನಾನು ತಗೊತೀನಿ. ನಾನೀಗ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಗ್ರೀನ್ ಟೀನ ನಾನು 5 ಗಂಟೆಗೆ ಕುಡಿತಾ ಇದ್ದೀನಿ. ನೀವು ಕೂಡ ಗ್ರೀನ್ ಟೀ ದಿನಕ್ಕೆ 1 ಸಲ ಆದರೂ ಕುಡೀರಿ, ಇಲ್ಲ 2 ಸಲ ಆದರೂ ಕುಡೀರಿ. ಗ್ರೀನ್ ಟೀ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ಮೆಟಬಾಲಿಸಮ್ ರೇಟು ಜಾಸ್ತಿ ಆಗುತ್ತೆ, ಸಕ್ಕರೆ ಮಟ್ಟ ಕಮ್ಮಿ ಆಗುತ್ತೆ. ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದರೆ ಗ್ರೀನ್ ಟೀನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. 2 ಸಲ ಕುಡಿಯೋಕ್ಕಾಗ್ದಲೇ ಇರೋರು 1 ಟೈಮ್ ಆಗಲಿ ಕುಡೀರಿ. ಸುಮಾರು ಒಂದು 4ರಿಂದ ಸಂಜೆ 4ರಿಂದ 5 ಗಂಟೆ ಒಳಗೆ ಕುಡೀರಿ. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ನಾನು ಕಡಲೆಕಾಳು ಬೆಳಗ್ಗೆನೇ ಬೇಯಿಸಿಟ್ಟಿದ್ನಲ್ವ, ಸ್ವಲ್ಪ ಇರಿಸ್ಕೊಂಡಿದ್ದೆ. ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, 2 ಮೊಟ್ಟೆ ತಗೊಂಡಿದ್ದೀನಿ, ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ವೆಯ್ಟ್ ಲಾಸ್ ಫುಡ್ನ ರೆಡಿ ಮಾಡ್ಕೊತೀನಿ.
ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳೋದು. ಈಗೇನು ತೋರಿಸ್ತಾ ಇದ್ದೀನಿ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ಳಲ್ಲ. ನೋಡಿ ನಾನು ಎಷ್ಟು ಎಣ್ಣೆ ಹಾಕ್ಕೊತೀನಿ ಅಂತೇಳಿ. ಇಷ್ಟು ಎಣ್ಣೆಗೆ ನಾನು ಮೆಣಸಿನ್ಕಾಯಿ ಹಾಕ್ತೀನಿ ಮತ್ತು ಈರುಳ್ಳಿ ಹಾಕ್ತೀನಿ. ಚೆನ್ನಾಗೆ ರೋಸ್ಟ್ ಮಾಡಿಕೊಂಡು 2 ಮೊಟ್ಟೆ ಏನು ತಗೊಂಡಿದ್ದೀನಿ 2 ಮೊಟ್ಟೆನ ಒಡಿತೀನಿ. 2 ಮೊಟ್ಟೆನ ಚೆನ್ನಾಗಿ ರೋಸ್ಟ್ ಮಾಡಿ ಆ ಮೊಟ್ಟೆಗೆ ಸ್ವಲ್ಪ ಗರಂ ಮಸಾಲ, ಉಪ್ಪು, ಖಾರದ ಪುಡಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಾದಮೇಲೆ ನಾನು ಕಾಳುಗಳ್ನ ಬೇಯಿಸಿಟ್ಟಿರೋಂಥ ಕಾಳುಗಳ್ನ ಏನು ತಂದಿದ್ದೆ ಕಡಲೆಬೀಜ ಮತ್ತು ಕಡಲೆಕಾಳು 2 ಕಾಳುಗಳ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಎಣ್ಣೆನ ನಾವು ಜಾಸ್ತಿ ಬಿಟ್ಕೊಂಡ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಅದಕ್ಕೋಸ್ಕರನೇ ನಾನು 1 ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಏನು ಅಷ್ಟೊಂದು ಕೆಟ್ಟೋಗೋದಿಲ್ಲ. ಕಡಲೆಕಾಳಲ್ಲಿ ಹೆಚ್ಚು ಪೋಷಕಾಂಶಗಳು ಇರುತ್ತೆ, ನಾರಿನಾಂಶ ಜಾಸ್ತಿ ಇರುತ್ತೆ, ಕಬ್ಬಿಣಾಂಶ, ವಿಟಮಿನ್ಸು ಆಗರವಾಗಿ ಇರುತ್ತೆ. ಪ್ರತಿದಿನ ನಾವು ಖಾಲಿ ಹೊಟ್ಟೆಯಲ್ಲಿ ಕಡಲೆಕಾಳು ಈ ರೀತಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಆಗುತ್ತೆ, ಎಸ್ಪೆಷಲಿ ವೆಯ್ಟ್ ಲಾಸಿಗೆ. ಕಡಲೆಕಾಳನ್ನು ವೆಯ್ಟ್ ಲಾಸ್ ಫುಡ್ಡಾಗಿ ತಗೊಳೋದ್ರಿಂದ ಅದರಲ್ಲಿರೋಂತಹ ಪ್ರೋಟೀನೇ ಆಗಲಿ ನಾರಾಗಲಿ ಅವೆರಡು ನಮಗೇನು ಮಾಡುತ್ತೆ ಬಾಡೀಲಿ ಅಂತಂದರೆ ನಿಧಾನವಾಗಿ ಕರಗ್ತೈತೆ. ಅದರಿಂದ ನಾವು ಯಾವುದೇ ರೀತಿಯ ಬೇರೆ ಫುಡ್ಡು ಬೇಕು ಅನ್ಸೋದಿಲ್ಲ, ಹೊಟ್ಟೆ ತುಂಬಿದಂತಹ ಫೀಲಿಂಗ್ ಆಗುತ್ತೆ ನಮಗೆ. ಅದಲ್ಲದೆ ಲೋ ಕ್ಯಾಲೋರಿ ಯುಕ್ತವಾಗಿದೆ ಕಡಲೆಕಾಳು. ನಮ್ಮ ಬಾಡಿಯ ವೆಯ್ಟಿಗೆ ತಕ್ಕಂಗೆ ಅಂದರೆ ಕೆಜಿಗಿಷ್ಟು ಅಂಥೇಳಿ ಪ್ರೋಟೀನ್ನ ಕೊಡಬೇಕಾಗುತ್ತೆ. ಅದಕ್ಕೂ ಕಮ್ಮಿ ತಗೊಂಡ್ರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಅಕಸ್ಮಾತ್ ವೆಯ್ಟ್ ಲಾಸ್ ಆದ್ರೂ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತಾ ಹೋಗುತ್ತೆ ದಿನೇ ದಿನೇ. ಅದಕ್ಕೋಸ್ಕರನೇ ವೆಯ್ಟ್ ಲಾಸ್ ಮಾಡೋವಾಗ ಪ್ರೋಟೀನ್ನ ಜಾಸ್ತಿ ತಿನ್ನಿ ಅಂತ ಹೇಳೋದು. ಇಷ್ಟು ನನ್ನ ಸಂಜೆಯ ಊಟ ಆಗಿರುತ್ತೆ. ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ. ಯಾವುದೇ ರೀತಿಯ ಫುಡ್ಡೇ ಆಗಲಿ, ಪಾನೀಯ ಆಗಲಿ, ವೆಜಿಟೇಬಲ್ಸ್ ಆಗಲಿ ಯಾವುದು ಕೂಡ ನಾನು ತಗೊಳ್ಳಲ್ಲ. 7ರಿಂದ 7:30 ಪ್ರತಿದಿನವೂ ನಾನು ಊಟನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಯಾವುದೇ ರೀತಿ ಊಟ ತಗೊಳ್ಳಲ್ಲ. ಫ್ರೆಂಡ್ಸ್, ನಾನು ಕೊಡೋ ವೆಯ್ಟ್ ಲಾಸ್ ಮಾಹಿತಿಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬು, ಲೈಕು, ಶೇರು ಕೊಟ್ಟು ಕಮೆಂಟ್ ಮಾಡಿ, ಓಕೆನಾ? ನಿಮಗೇನಾದರೂ ವೆಯ್ಟ್ ಲಾಸ್ ಬಗ್ಗೆ ಡೌಟ್ ಇದ್ದರೆ, ಏನಾದರೂ ವಿಷಯಗಳಿದ್ದರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಎಷ್ಟು ಗೊತ್ತಾಗುತ್ತೋ ಆ ವಿಷಯಗಳ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ.